ಮಂಜು ಅವರೇ, ಈಗ ಕೇಂದ್ರ ಸರ್ಕಾರ 10.25 10.25 ರಿಕವರಿ ರೇಟ್ ಇದ್ರೆ 3,550 ರೂಪಾಯಿ FRP ದರವನ್ನ ನಿಗದಿ ಮಾಡಿದೆ. ಈಗ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನ ಕೊಡ್ತಾ ಇದ್ದಾರೆ ರೈತರಿಗೆ. ಆದ್ರೆ ಇಲ್ಲಿ ಸಹಜವಾಗಿ ಅಂದ್ರೆ ನಮ್ಮ ರೈತರು ಕೇಳ್ತಾ ಇರೋದು ನಾರ್ಮಲ್ ಆಗಿ 3,500 ಮಾಡಿ ಅಂತ, ಅಂದ್ರೆ ರಿಕವರಿ ರೇಟ್ 10.25 ಅಂತ ಅಲ್ಲ, ಬೇಸಿಕ್ SAP ಅನ್ನ 3,500 ಮಾಡಿ ಅಂತ ಕೇಳ್ತಾ ಇದ್ದಲ್ವಾ? ಹೌದು ಮೇಡಮ್. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ದರ ನಿಗದಿಯಲ್ಲಿ FRP ಖಂಡಿತ ಕೇಂದ್ರ ಸರ್ಕಾರ ಹೇಳುತ್ತೆ, ಅದನ್ನ ಸ್ಟೇಟ್ ಅಲ್ಲಿ ಶುಗರ್ ಕಮಿಷನ್ ಇರುತ್ತೆ, ಅವ್ರು ಅನುಷ್ಠಾನ ಮಾಡಬೇಕಾಗುತ್ತೆ ಮೇಡಮ್. ಆದ್ರೆ ಸ್ಟೇಟ್ ಶುಗರ್ ಕಮಿಷನ್ ಸ್ಟೇಟ್ ಶುಗರ್ ಕಮಿಷನ್ ಬದುಕಿದ್ಯಾ ಇನ್ನು? ಮೇಡಮ್ ಇದು ಇವತ್ತು ಹೇಗಾಗ್ತಿದೆ ಅಂತ ಹೇಳಿ ಮೇಡಮ್, ಈ ಗಂಡ ಹೆಂಡತಿ ಜಗಳದ ಮಧ್ಯದಲ್ಲಿ ಕೂಸು ಬಡವಾಯ್ತು ಅಂತ ನಾವೇನು ಗಾದೆ ಹೇಳ್ತೀವಿ, ಆ ರೀತಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ರಾಜಕೀಯದಲ್ಲಿ ಮಧ್ಯದಲ್ಲಿ ಇವತ್ತು ನಮ್ಮ ರಾಜ್ಯದ ರೈತರು ನಾವು ಸೇರ್ಕೊಂಡು ಸಾಯ್ತಾ ಇದೀವಿ ಮೇಡಮ್. ಇದು ಸತ್ಯ ಕೂಡ. ನಾವು ಅನ್ಬಯಾಸ್ಡ್ ಆಗಿ ಯಾವುದೇ ರಾಜಕೀಯ ಪಕ್ಷಗಳನ್ನ ಓಲೈಕೆ ಮಾಡೋದಕ್ಕೋಸ್ಕರ ನಾವು ನೋಡಿದಿರಾ, ಅನ್ಬಯಾಸ್ಡ್ ಆಗಿ ನೋಡಿದಾಗ ಈ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಇದರಿಂದ ಬಂದಾಗ ನಮ್ಗೆ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇತ್ತು. ಅವತ್ತು ಇಲ್ಲಿ ಬಿಜೆಪಿ ಸರ್ಕಾರದವರು ನಮ್ಗೆ ಮೋಸನೆ ಮಾಡಿದ್ದು. ಆದ್ರೆ ಇವತ್ತು ಅವತ್ತು ಇದು ವಿರೋಧ ಪಕ್ಷದಲ್ಲಿ ಇದ್ದಂತ ಕಾಂಗ್ರೆಸ್ ಸರ್ಕಾರ ಅವತ್ತು ನಾವು ಮಾಡ್ತಿದ್ದ ಹೋರಾಟಕ್ಕೆ ಬಂದು ಜೊತೆಲಿ ಕೂತ್ಕೋತಾ ಇದ್ರು. ಇವತ್ತು ಹೋರಾಟ ಮಾಡ್ತಾ ಇದೀವಿ, ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋ ಅವ್ರು ಬಂದು ಇಲ್ಲಿ ಕೂತ್ಕೊಂತಾರೆ. ನಾನು ಅದನ್ನೇ ಹೇಳಕ್ ಬಂದೆ. ಇದೇ ಶಿವಾನಂದ ಪಾಟೀಲ್ರು ಇವತ್ತು ಯಾರು ಸಕ್ಕರೆ ಇಲಾಖೆಯ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದಾರೆ, ಇದೇ ಶಿವಾನಂದ ಪಾಟೀಲ್ರು ಶಾಸಕರಾಗಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಂದು ರೈತರ ಜೊತೆ ಕೂತ್ಕೊಂಡು ಹೋರಾಟ ಕೂತ್ಕೊಂಡಿದ್ರು ಶಿವಾನಂದ ಪಾಟೀಲ್ರು. ಇವತ್ತು ಅದೇ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ, ಹೋರಾಟ ಶುರುವಾಗಿ 6-7 ದಿನ ಆದ್ರೂ ಶಿವಾನಂದ ಪಾಟೀಲ್ರು ಅಲ್ಲಿ ಕಾಲಿಟ್ಟಿರ್ಲಿಲ್ಲ. ಹೌದು ಮೇಡಮ್, ಇದು ಇನ್ನೊಂದು ಸೂಕ್ಷ್ಮ ನಾವು ಗಮನಿಸಬೇಕು ಮೇಡಮ್. ಇದರಲ್ಲಿ ಬಹುತೇಕ ಸಕ್ಕರೆ ಫ್ಯಾಕ್ಟರಿ ಓನರ್ಗಳೆಲ್ಲ ವಿಧಾನಸೌಧದಲ್ಲಿ ಕುತ್ಕೊಂಡವ್ರೆ ಮೇಡಮ್, ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ಕೂತಿದ್ದಾರೆ ಇವರೆಲ್ಲರೂ. ಫೈನಲ್ ಏನಂತ ಎರಡು ಪಕ್ಷದಲ್ಲಿದ್ದಾರೆ ಮೇಡಮ್, ಎರಡೂ ಪಕ್ಷದವರು ಸಕ್ಕರೆ ಫ್ಯಾಕ್ಟರಿ ಓನರ್ಗಳೆಲ್ಲ ಇವತ್ತು MLAಗಳು ಮಿನಿಸ್ಟರ್ಗಳು ಮೇಡಮ್. ಸೊ ಅವ್ರವ್ರ ಹಿತಾಸಕ್ತಿನ ಕಾಪಾಡ್ಕೋತಾರೆ ಅಷ್ಟೇ ಹೊರತು ಏನು ಮತಭಿಕ್ಷೆಗಳನ್ನ ಕೇಳ್ಕೊಂಡ್ ಬರ್ತಾರೆ 5 ವರ್ಷಕ್ಕೊಂದ್ಸರಿ ದಯವಿಟ್ಟು ಸೇವೆ ಮಾಡಕ್ ನನ್ಗೊಂದು ಅವಕಾಶ ಕೊಡಿ ಅಂತ ಇವ್ರು ಏನ್ ಬರ್ತಾರೆ, ಇವರು ಸೇವೆ ಮಾಡಕ್ಕಲ್ಲ ಮೇಡಮ್, ನನ್ನ ಶೋಷಣೆ ಮಾಡಕ್ಕೋಸ್ಕರ ಬರ್ತಾರೆ. ಸರ್, ಕಿಸಾನ್ ಸನ್ಮಾನ್ ಯೋಜನೆಯಿಂದ ಭಾರತೀಯ ಜನತಾ ಪಾರ್ಟಿ ಇರುವಾಗ ಕೇಂದ್ರದಿಂದ 6,000, ರಾಜ್ಯದಿಂದ 4,000, 10,000 ರೂಪಾಯಿ 52 ಲಕ್ಷ ರೈತರ ಅಕೌಂಟ್ಗೆ ಡೈರೆಕ್ಟ್ ಡೆಬಿಟ್ ಆಗಿದೆ. ಇವಾಗ ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದು ಸ್ಟಾಪ್ ಆಗಿದೆ. ಅದು ನಿಮ್ ಗಮನಕ್ಕಿದೆಯೋ ಇಲ್ವೋ ಅಂತ ನಾನು ಕೇಳ್ಬೇಕಂತ ಈ ವಾಹಿನಿ ಮುಖಾಂತರ. ಮೇಡಮ್ ಯಾರು ಮಾತಾಡ್ತಾ ಇರೋದು ಗೊತ್ತಾಗಿಲ್ಲ. ಕಾಂತಿ ಶೆಟ್ಟಿ ಅಂತ ಬಿಜೆಪಿ ವಕ್ತಾರರು ಮಾತಾಡ್ತಿದ್ದಾರೆ. ನಮಸ್ಕಾರ ಮೇಡಮ್. ಅದೇ ರೈತ ಸನ್ಮಾನ್ ನೀವು 10,000 ಕೊಡಕ್ ಮೊದಲು ನಂದು ಗೊಬ್ಬರ 1,500 ಮೇಡಮ್, ತಾವು 10,000 ರೂಪಾಯಿ ಕೊಡಕ್ ಮೊದಲು ನಂದು ಗೊಬ್ಬರ 1,500 ರೂಪಾಯಿ ಇತ್ತು, ಈಗ 3,500 ರೂಪಾಯಿ ಆಗಿದೆ ಮೇಡಮ್. ಡ್ರಿಪ್ ಲೈನ್ ಏನಿತ್ತು ಅದ್ರ ಕಾಸ್ಟ್ 3 ಪಟ್ಟು ಜಾಸ್ತಿ ಆಗಿದೆ ಮೇಡಮ್. ನೀವು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಅಂತ ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ತಾವು ಕೇಂದ್ರ ಸರ್ಕಾರದ ವಕ್ತಾರರಾಗಿ ಮಾತಾಡ್ತಾ ಇರೋದ್ರಿಂದ, ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಾನು ನೀವು ಅಂತ ನಾನು ನಿಮ್ಗೆ ಸಂಬೋಧನೆ ಮಾಡ್ತಾ ಇದ್ದೀನಿ. ನಂದು 10 ರೂಪಾಯಿ ಏನಿತ್ತು ಅದು ಇವತ್ತು 30ರಿಂದ 50 ರೂಪಾಯಿ ಖರ್ಚು ಹೋಗಿ ನಿಂತ್ಕೊಂಡಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ 2 ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಏನ್ ಹೇಳುತ್ತೆ ಹೇಳಿದ್ರೆ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಮೇಡಮ್. ಅನ್ಫಾರ್ಚುನೇಟ್ಲಿ ನಾವು ಗ್ರೌಂಡ್ ಅಲ್ಲಿ ಇದ್ದೀವಿ, ನಾವು ರೈತರು, ನಮ್ಮ ಆದಾಯ ದುಪ್ಪಟ್ಟಾಗಿಲ್ಲ ಮೇಡಮ್, ನಮ್ಮ ಖರ್ಚು 3 ಪಟ್ಟು ಜಾಸ್ತಿ ಆಗೋಯ್ತು ಮೇಡಮ್. ನಾನು ಇವತ್ತೊಬ್ರು ಯಾರನ್ನಾರು ಕಲೆ ಕೇಳಕ್ ಕರ್ಕೊಂಡ್ಬಂದ್ರೆ ದಿನಕ್ಕೆ 600ರಿಂದ 700 ರೂಪಾಯಿ ಕೊಡ್ಬೇಕು ಮೇಡಮ್. ನೋಡಿ, ರೈತರು ಇವತ್ತೇನು ಹೋರಾಟ ಹೋಗುತ್ತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಮೇಡಮ್. ನೋಡಿ, ರೈತರು ಇವತ್ತೇನು ಹೋರಾಟ ಮಾಡ್ತಿದ್ದಾರೆ ಅದು ನ್ಯಾಯಯುತವಾಗಿದೆ, ನಾವು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನಾನು ಹೇಳಿದ್ದು, ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇದ್ದಾಗ 10,000 ರೂಪಾಯಿ ಕೇಂದ್ರದಿಂದ 6,000, ರಾಜ್ಯದಿಂದ 4,000 ರೂಪಾಯಿ ನಾವು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ 52 ಲಕ್ಷ ರೈತರ ಅಕೌಂಟಿಗೆ ಡೈರೆಕ್ಟ್ ಕ್ರೆಡಿಟ್ ಮಾಡಿರೋದು ನಮ್ಗೆ ಗೊತ್ತಿದೆ. ಅದರ ಜೊತೆಗೆ ರೈತ ವಿದ್ಯಾನಿಧಿ ಅಂತ ಒಂದು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಯೋಜನೆ ಕೂಡ ಇತ್ತು, ಅದನ್ನು ಸ್ಟಾಪ್ ಮಾಡಿದ್ದಾರೆ. ನಾನು ಹೇಳೋದು, ನೀವಿದ್ದಾಗಲೂ ಇತ್ತು ಅಂತ ಹೇಳೋದಕ್ಕೆ ಇದನ್ನು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದ್ದದ್ದು ಸ್ಟಾಪ್ ಮಾಡಿದ್ದಾರೆ. ಎಷ್ಟೋ ಮಕ್ಕಳಿಗೆ ಅದು ಹೆಲ್ಪ್ ಆಗ್ತಾ ಇತ್ತು. 10,000 ಇರ್ಬೋದು, ಒಂದು 52 ಲಕ್ಷ ಜನರಿಗೆ ಕೊಟ್ಟಿರುವಂತಹ ಒಂದು ಲೆಕ್ಕ ನಮ್ಮ ಹತ್ರ ಇದೆ.
ಅದು ಬೇರೆಯವರಿಗೆ ಕೊಟ್ಟಿದ್ದಲ್ಲ, ರೈತರ ಡೈರೆಕ್ಟ್ ಅಕೌಂಟಿಗೆ ಕ್ರೆಡಿಟ್ ಮಾಡಿರುವಂಥದ್ದು. ಜಾಸ್ತಿ ಆಗಿದೆ, ನೀವು ಹೇಳ್ತಿರೋದು ಸರಿ ಇದೆ, ನೀವು ಹೋರಾಟ ಮಾಡ್ತಿರೋದು ನ್ಯಾಯಯುತವಾಗಿದೆ. ನಾನು ಇವತ್ತು ನಾನು ಅದೇ ಸುಂದರವಾಗಿ ಹೇಳ್ತಾ ಇದ್ದೆ, ಒಂದು ರೈತರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದಿಷ್ಟೇ, ಹತ್ರ 3,300ಕ್ಕಿಂತಲೂ ಹೆಚ್ಚು ಖರ್ಚಿದೆ ನಮಗೆ, ಅದು ಮನೆಯವರೆಲ್ಲರೂ ಫ್ರೀಯಾಗಿ ಕೆಲಸ ಮಾಡಿದ್ರು ಇಷ್ಟು ಕಾಸ್ಟ್ ಇದೆ ಅಂತ ಒಬ್ಬ ರೈತ ನಮ್ಗೆ ಹೇಳಿದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಕುರ್ಬೂರ್ ಶಾಂತಕುಮಾರ್ ಹಾಗೆ ಮಂಜು ಅವ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಕಾಂತಿ ಶೆಟ್ಟಿ ಅವರೇ ಪ್ರಮುಖವಾಗಿ ನಿಮ್ಗೆ ರಾಜಕೀಯ ಪಕ್ಷಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ರೈತರಿಗೆ ಏನಾಗುತ್ತೆ ಅಂದ್ರೆ ಕಬ್ಬು ಕಟಾವಲ್ಲೂ ಮೋಸ ಆಗುತ್ತೆ, ತೂಕದಲ್ಲೂ ಮೋಸ ಆಗುತ್ತೆ, ಪುನಃ ಬೈ ಪ್ರಾಡಕ್ಟ್ಸ್ ಲಾಭಗಳನ್ನ ಸಕ್ಕರೆ ಕಾರ್ಖಾನೆಗಳೇ ತಗೊಳ್ತಾ ಇದ್ದಾವೆ, ಮತ್ತೆ ಆ ತೂಕದ ಬೆಲೆಯನ್ನ ಕೊಡೋದ್ರಲ್ಲೂ ಆ ದರವನ್ನ ಕೊಡೋದ್ರಲ್ಲೂ ನಿಧಾನ ಮಾಡ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಸಮಯಕ್ಕೆ ಕೊಡ್ತಾ ಇಲ್ಲ. ಆಮೇಲೆ ಏನು ಒಂದ್ ಕಂತಲ್ಲಿ ಪಾವತಿ ಮಾಡ್ಬೇಕು ಅಂತ ಇದೆ ಅದನ್ನು ಕರೆಕ್ಟ್ ಆಗಿ ಪಾವತಿ ಮಾಡ್ತಾ ಇಲ್ಲ. ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಮತ್ತೆ ನೆಕ್ಸ್ಟ್ ಕಬ್ಬು ಬೆಳೆ ಬರ್ಬೇಕು ಅಂತ ಹೂ ಬಿಡ್ತು ಅಂದ್ರೆ ಅದು ಮತ್ತೆ ವೇಸ್ಟ್ ಅವ್ರಿಗೆ, ಅದ್ ಮತ್ತೆ ಅದರಲ್ಲಿ ರಸ ಬರೋದಿಲ್ಲ. ರಿಕವರಿ ರೇಟ್ ಏನಾಗ್ತದೆ ಗೊತ್ತಾ, ಕೇಂದ್ರ ಸರ್ಕಾರ ವರ್ಷದಿಂದ ವರ್ಷಕ್ಕೆ ರಿಕವರಿ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ರೈತರು ರಿಕವರಿ ಕೇಂದ್ರ ಸರ್ಕಾರ ನಿಗದಿ ಮಾಡುವಷ್ಟು ರಿಕವರಿ ಪರ್ಸೆಂಟೇಜ್ ಇಳುವರಿಯನ್ನ ತೆಗೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಏನು ಅಂದ್ರೆ ಸರಿಯಾದ ಟೈಮ್ಗೆ ಮಳೆ ಬರ್ತಾ ಇಲ್ಲ. ಒಂದ್ ವರ್ಷ ಮಳೆ ಬರುತ್ತೆ, ಒಂದ್ ವರ್ಷ ಮಳೆ ಬರಲ್ಲ, ಇನ್ನೊಂದ್ಸಲಿ ಇನ್ನೇನೋ ಸಮಸ್ಯೆ ಆಗುತ್ತೆ, ಸರಿಯಾದ ಟೈಮ್ಗೆ ಹಣ ಪಾವತಿ ಆಗಿರಲ್ಲ, ರೈತರು ಮತ್ತೆ ಕಬ್ಬು ಬೆಳೆಯಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ, ಸಾಲ ಸಿಗಲ್ಲ. ಈ ಹಲವಾರು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇರೋದ್ರಿಂದ ಅವ್ರು ಇವತ್ತು ಈ ಹೋರಾಟ ಕೂತಿದ್ದಾರೆ. ಕರೆಕ್ಟಾ ಮಂಜು ಅವರೇ? ತುಂಬಾ ಚೆನ್ನಾಗಿ ನಮ್ಮ ಮನಸ್ಸಿನ ಮಾತನ್ನ ಅಷ್ಟು ತಾವು ಹೇಳಿದಿರ ಮೇಡಮ್, ನಿಮಗೆ ಧನ್ಯವಾದಗಳು. ರೈತರ ಮೂಲಕ ನಿಮಗೆ ಧನ್ಯವಾದಗಳು. ಅಷ್ಟು ವಿಚಾರವನ್ನ ಸಮಗ್ರವಾಗಿ ನೀಟಾಗಿ ಪ್ರಸ್ತುತಪಡಿಸಿದಿರಿ. ನಿಮಗೆ ಅರ್ಥ ಆಗಿದ್ದು ನನ್ನ ರಾಜ್ಯದಲ್ಲಿ ಆಳುವ ಸರ್ಕಾರಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನಿಜವೂ ಇದು ವಿಪರ್ಯಾಸ ಮೇಡಮ್. ಇದು ನೀವೇ ಹೇಳಿದ್ರಲ್ಲ, ಆಳೋ ಇಲ್ಲಿ ಸಕ್ಕರೆ ಕಾರ್ಖಾನೆಗಳವರೆಲ್ಲ ವಿಧಾನಸೌಧದಲ್ಲಿ ಕೂತಿರೋದ್ರಿಂದ ಅವ್ರಿಗೆ ಕಿವಿಗೆ ಜಾಣ ಕಿವುಡಾಗಿದೆ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಅಲ್ಲ, ಒಂದು ಮಾತಿಲ್ಲಿ ಹೇಳಲೇಬೇಕು ನಾನು, ಇಡೀ ದೇಶಕ್ಕೆ ಒಂದು ಮಿತಿಯನ್ನು ಕೇಂದ್ರ ಸರ್ಕಾರ ಒಂದು ಜಾರಿಗೊಳಿಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಥವಾ ಇಲ್ಲಿದೆ ಅಂತಲ್ಲ. ಇವತ್ತು ಸಿದ್ದರಾಮಯ್ಯನವರು ಮಾತಾಡುವಾಗ ಏನ್ ಹೇಳ್ತಾರೆ, ನಾನು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಯಾಕೆ ಕೇಂದ್ರಕ್ಕೆ ಬೆಟ್ಟು ತೋರಿಸುತ್ತೆ? ಎಲ್ಲಾ ದೇಶಕ್ಕೂ ಎಲ್ಲ ಇದು ನೋಡಿ, ಈಗ ನರೇಂದ್ರ ಮೋದಿ ಅವರು ಅಥವಾ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕೇಂದ್ರದಲ್ಲಿರುವ ಸರ್ಕಾರದ ಜೊತೆಗೆ ಎಲ್ಲಾ ರಾಜ್ಯದ ಅಧಿಕಾರಿಗಳು, ಶುಗರ್ ಫ್ಯಾಕ್ಟರಿಯ ಕಮಿಷನರ್ಗಳು ಪ್ರತಿಯೊಬ್ಬರು ಇರ್ತಾರೆ ದರ ನಿಗದಿ ಮಾಡುವಾಗ. ಪ್ರತಿಯೊಬ್ಬರು ಅದರ ಜೊತೆಗೆ ಒಂದು ಸೆಕೆಂಡ್ ಮುಗಿಸ್ತೀನಿ ಸಿಂಧೂರ, ಒಂದು ಸೆಕೆಂಡ್ ಏನ್ ಹೇಳ್ತೀನಂದ್ರೆ, ಇಷ್ಟು ಜಾಸ್ತಿ ಯಾಕೆ ರಾಜ್ಯ ಸರ್ಕಾರ ನೇರ ಕಾರಣ ಯಾಕೆ ಹೇಳ್ತೀರ ಅಂತ ಹೇಳಿದ್ರೆ, ನಾವು ಯಾವ ಸಾಗಾಟನೆ ಮಾಡ್ತಾರೆ. ಇದು ಈ 2.5 ವರ್ಷದಲ್ಲಿ 2 ಬಾರಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರಿ, 3 ಬಾರಿ ಡೀಸೆಲ್ ಜಾಸ್ತಿ ಮಾಡಿದ್ರಿ, 4 ಬಾರಿ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರಿ. 4 ರೂಪಾಯಿ 50 ಪೈಸೆ ಇದ್ದಂತ ಎಲೆಕ್ಟ್ರಿಸಿಟಿ ಇವತ್ತು 9 ರೂಪಾಯಿ ಆಗಿದೆ. ಇದು ಸಾಗಾಟನೆ ಅವರ ಇಷ್ಟೆಲ್ಲ ಮಾತಾಡ್ತೀರಾ ನಿಮ್ಮ ರಾಜಕೀಯ ಪಕ್ಷಗಳಿಗೆ. ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬಿಟ್ಟು ಒಂದು ಬ್ರೇಕ್ ತಗೊಳ್ತೀನಿ, ಬ್ರೇಕ್ ಆದ್ಮೇಲೆ ಉತ್ತರ ಪಡ್ಕೊಳ್ತೀನಿ. ಒಂದು ಸಾಮಾನ್ಯವಾಗಿ ಏನು ಬೇಡ, ಒಂದು ಚಿಪ್ಸೋ ಅಥವಾ ಒಂದು ಬಿಸ್ಕೆಟೋ ತಗೊಂಡ್ರೆ MRP ಅಂತ ನಿಗದಿ ಆಗಿರುತ್ತೆ. 10 ರೂಪಾಯಿ ಇರೋ MRP ಇನ್ನೊಂದು ತಿಂಗಳಲ್ಲೋ 2 ತಿಂಗಳಲ್ಲೋ ಅದು 15 ರೂಪಾಯಿ ಆದ್ರೂ ಬಾಯಿ ಮುಚ್ಕೊಂಡು ಅದನ್ನ ತಗೊಳ್ತೀವಿ. ಆದ್ರೆ ರೈತರು ಬೆಳೆಯುವಂತ ಬೆಳೆಗಳಿಗೆ ಯಾಕೆ MRP ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ?